ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟೆಲ್ಲ ಮಾಡೋ ನಿಮಗೆ ನಾವು ಯಾರೂ ಒಂದು ಥ್ಯಾಂಕ್ಸು ಹೇಳಲ್ವಲ್ಲಮ್ಮ. ಇವತ್ತು ಮನಸ್ಫೂರ್ತಿ ಹೇಳಿಬಿಡ್ತೀನಮ್ಮ, ಥ್ಯಾಂಕ್ ಯು ಸೋ ಮಚ್ ಅಂತ ವಲ್ಲಭ ಅಮ್ಮನ ತಪ್ಕೊಂಡು ಅಳ್ತಾನೆ. ಗಿರಿಜಾನು ಅಳ್ತಾರೆ. ಇಲ್ಲ ಕಂದ, ನಾವು ಮಾಡೋ ಕೆಲಸಕ್ಕೆ ನಾವು ಯಾವತ್ತೂ ಸಂಬಳ ಎದುರು ನೋಡಲ್ಲ ಕಣೋ. ನೀವು ನಮ್ಮ ಮೇಲೆ ಇಟ್ಟಿದ್ದೀರಲ್ಲ ಈ ಪ್ರೀತಿ ವಿಶ್ವಾಸ, ಆಮೇಲೆ ಯಾವತ್ತೂ ಒಂದಿನ ಈ ಥರ ಪ್ರೀತಿಯಿಂದ ಮಾತಾಡ್ತಿರಲ್ಲ, ಈ ಅಮ್ಮಂಗೆ ಅಷ್ಟು ಸಾಕು ಕಣೋ. ನೀವೆಲ್ಲ ನಮ್ಮ ಕಣ್ಣೆದುರಿಗೆ ಸಂತೋಷವಾಗಿದ್ದರೆ ಸಾಕು ಕಣೋ, ಅದನ್ನು ನೋಡಿಕೊಂಡು ಬದುಕಿಬಿಡ್ತೀವಿ ಅಂತಾರೆ ಗಿರಿಜಾ. ಲವ್ ಯು ಅಮ್ಮ. ಸರಿ, ನಾನು ಬರ್ತೀನಿ ಅಂತ ವಲ್ಲಭ ತಿರುಗಿ ಕರಿಬೇಕು. ಬೆಳಿಗ್ಗೆಯಿಂದ ನಾನು ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡು ನಾನು ಕಾಂಪ್ಲಿಮೆಂಟ್ ಮಾಡಿಲ್ಲ, ನಾನು ನೋಡಿಲ್ಲ ಅಂತ ಬೆನ್ನ ಹಿಂದೆನೇ ಸುತ್ತಾಡ್ಕೊಂಡು ಸರ್ಕಸ್ ಮಾಡ್ತಿದ್ಯಲ್ಲ, ಬೆಳಿಗ್ಗೆನೆ ನೋಡಿದೆ, ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಒಂದು ಸಲ ಜಿಗಿದು ಸುಮ್ಮನೆ ನಿಂತ್ಕೋತಾಳೆ. ಆಗ ವಲ್ಲಭ ಅವಳಿಗೆ ಗುರಾಯಿಸ್ತಾನೆ. ಅಮ್ಮ ತುಂಬ ಕಾಲು ನೋಯ್ತಿದೆ ಅಂತ ನಾಟಕ ಮಾಡ್ತಾಳೆ ಅಮೂಲ್ಯ. ವಲ್ಲಭ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋಗ್ತಾನೆ. ಪ್ರಿಯಾನು ನಗ್ತಾಳೆ. ಈಚೆ ಮೀನಾ ಕೇಶವ ವಾಪಸ್ ಅಂಗಡಿಗೆ ಬರ್ತಾರೆ. ಚುರುಮುರಿ ಚೆನ್ನಾಗಿತ್ತಲ್ವ ಕೇಶವ ಅಂತಾಳೆ ಮೀನಾ. ಸಖತ್ತಾಗಿತ್ತು ಅಂತಾನೆ ಕೇಶವ. ಏನೋ ಕೇಶವ, ಅಂಗಡೀಲಿ ಯಾರೂ ಕಾಣಿಸ್ತಿಲ್ಲ, ಮಾವಂಗೆ ಹೇಳೋಗೋಣ ಅಂತ ಬಂದೆ, ಮಾವನೂ ಇಲ್ಲ ಅಂತಾಳೆ ಮೀನಾ. ಯಾವುದಾದ್ರೂ ದೊಡ್ಡ ಆರ್ಡರ್ ಬಂದಿರುತ್ತೆ, ನಾನು ಅಂಗಡೀಲಿ ಇಷ್ಟೊತ್ತು ಇರಲಿಲ್ಲ ಅಲ್ವಾ, ಸೊ ಅಪ್ಪ ಮತ್ತು ಹನುಮಂತಣ್ಣನೇ ಹೋಗಿರ್ತಾರೆ ಅಷ್ಟೇ ಅಂತಾನೆ ಕೇಶವ. ಆಗ ಸುಂದ್ರ ಅಡ್ಡ ನಿಂತ್ಕೊಂಡು ಇವ್ರ ಮಾತನ್ನು ಕೆಡಿಸ್ಕೊತಿರ್ತಾನೆ. ಮತ್ತು ಸುಂದ್ರ ಚಿಕ್ಕಪ್ಪ ಅಂತಾಳೆ ಮೀನಾ. ಸುಂದ್ರ ಮಾವ ಇಲ್ಲೇ ಎಲ್ಲೋ ಓತ್ಲ ಹೊಡ್ಕೊಂಡು ಕೂತಿರ್ತಾರಷ್ಟೇ ಅಂತಾನೆ ಕೇಶವ. ಅದನ್ನು ಕೇಳಿಸ್ಕೊಂಡು ಸುಂದ್ರ, ನನ್ನನ್ನೇ ಓತ್ಲ ಅಂತಿದ್ಯಾ? ಅಂಗಡೀಲಿ ಯಾರಿಲ್ಲ ಅಂದ್ಕೊಂಡಿದ್ದಾರೆ, ಏಕಾಂತವಾಗಿ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋಬೇಕು, ಮಜಾವಾಗಿರುತ್ತೆ ಅಂತಾನೆ ಸುಂದ್ರ. ಸರಿ ಕೇಶವ, ಮಾವಂಗೆ ಹೇಳು, ನಾನು ಹೊರಡ್ತೀನಿ, ಬಾಯ್ ಅಂತಾಳೆ ಮೀನಾ. ಆಗ ಕೇಶವ ಮೀನಾ ಅಂತ ಅವಳು ಕೈ ಹಿಡ್ಕೊಂಡು, ಏನು ಹಾಗೆ ಹೊರಟ್ಬಿಟ್ಟೆ ಅಂತಾನೆ. ಮತ್ತಿನ್ನೇನು ಅಂತಾಳೆ ಮೀನಾ. ಒಂದು OTP ಕೊಟ್ಟೋಗು ಅಂತಾನೆ ಕೇಶವ. ಆಗ ಸುಂದ್ರ OTPನ ಅಂತಾನೆ. OTP ಅದೆಲ್ಲ ಆಗಲ್ಲ ಅಂತಾಳೆ ಮೀನಾ. ಅದೆಲ್ಲ ಗೊತ್ತಿಲ್ಲ, ಈಗ OTP ಬೇಕು ಅಂದರೆ ಬೇಕು ಅಷ್ಟೇ, ನೀನು ಕೊಡಲಿಲ್ಲ ಅಂದರೆ ನನ್ನ ಕೆಲಸಕ್ಕೆ ಮಾಡಲ್ಲ, ನಿನ್ನ ಜೊತೆ ಬಂದುಬಿಡ್ತೀನಿ ಅಂತಾನೆ ಕೇಶವ. ಕೇಶವ, ಏನೋ ಮಾತಾಡ್ತಿದ್ಯಾ, ಸಂಜೆ ಮನೆಗೆ ಬೇಗ ಬರ್ತೀಯಲ್ಲ, ಆಗ OTP ಕೊಡ್ತೀನಿ ಅಂತಾಳೆ ಮೀನಾ. ಅದೆಲ್ಲ ಆಗಲ್ಲ, ಈಗಲೇ ಬೇಕು ಅಂತಾನೆ ಕೇಶವ. ಈಚೆ ಸುಂದ್ರ, ಇದೇನಿದು OTP ಅಂದರೆ ಡೆಲಿವರಿ ಕೊಟ್ಟಾಗ ಕಸ್ಟಮರ್ ಕೊಡೋದು, ಅಲ್ಲಿ ಮೀನಾ ಹತ್ರ ಯಾಕೆ ಹಿಂಗೆ ಕೇಳ್ತಾನೆ ಅಂತಾನೆ ಸುಂದ್ರ. ಕೇಶವ, ಈ ಥರ ಎಲ್ಲ ಹೇಳಬಾರ್ದು ಕಣೋ, ಇದು ಅಂಗಡಿ, ಕೆಲಸ ಮಾಡೋ ಜಾಗ, ಇಲ್ಲೆಲ್ಲ ಹಾಗೆ ಕೇಳ್ತಾರಾ, ಕೇಳಬಾರ್ದು ಅಂತಾಳೆ ಮೀನಾ. ಆಹಾ, ಆ ಚುರಿಮುರಿ ಅಂಗಡೀಲಿ ಕೊಟ್ಟಾಗ ಆ ಅಂಗಡಿಯವನು ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ವಾ? ಈ ಮ್ಯಾಜಿಕ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲಮ್ಮ, ನನಗೆ OTP ಬೇಕು ಅಂದರೆ ಬೇಕು ಅಷ್ಟೇ ಅಂತಾನೆ ಕೇಶವ. ಕೊಡಲ್ಲ ಅಂತಾಳೆ ಮೀನಾ. ಬೇಕು ಅಂತಾನೆ ಕೇಶವ. ಯಾರಾದರೂ ನೋಡ್ತಾರೆ ಅಂತಾಳೆ ಮೀನಾ. ಕೊಡಬೇಕು ಅಂತಾನೆ ಕೇಶವ. ನಾಚಿಕೆ ಆಗುತ್ತೆ ಅಂತಾಳೆ ಮೀನಾ. ಕೊಡಬೇಕು ಅಂತಾನೆ ಕೇಶವ. ಯಾಕೋ ಹಠ ಮಾಡ್ತಿದ್ಯಾ, ಕಿವಿ ಹಿಂಡ್ತೀನಿ ಅಂತಾಳೆ ಮೀನಾ. ಅಂತ ಕಿರ್ತೀನಿ ಅಂತಾನೆ ಕೇಶವ. ಸಮಾಧಾನ ಮಾಡ್ತೀನಿ ಅಂತಾಳೆ ಮೀನಾ. ನಾನು ನಿನಗೆ ಮುದ್ದು ಮಾಡ್ತೀನಿ ಅಂತಾನೆ ಕೇಶವ. ನಾನು ನಿನ್ನ ದೂರ ತಳ್ತೀನಿ ಅಂತಾಳೆ ಮೀನಾ. ನಾನು ಮತ್ತೆ ಹತ್ರ ಬರ್ತೀನಿ ಅಂತಾನೆ ಕೇಶವ ಅಂತಾಳೆ ಮೀನಾ ಅಂತಾನೆ ಕೇಶವ. ನಾನು ಹೊರಡ್ತೀನಿ ಅಂತಾಳೆ ಮೀನಾ. ನಾನು ಶಟರ್ ಎಳ್ಬಿಡ್ತೀನಿ ಅಂತಾನೆ ಕೇಶವ. ಏನೋ ಬೇಕು ನಿನಗೆ ಅಂತಾಳೆ ಮೀನಾ. OTP ಬೇಕು ನನಗೆ ಅಂತಾನೆ ಕೇಶವ. ಆಗ ಸುಂದ್ರ, ಅಲಕಾನಂದ, ಅಯ್ಯೋ ಏನು ಬಂದಿದೆ ನಿಮಗೆ ಅಂತ ಅವರಿಬ್ಬರ ಹತ್ರ ಬರ್ತಾನೆ. ಮಾವ ಅಂತಾನೆ ಕೇಶವ. ಚಿಕ್ಕಪ್ಪ ಅಂತಾಳೆ ಮೀನಾ. ನೀವಾ ಅಂತಾರೆ ಕೇಶವ. ನಾನು ನಂತರ ಈಗ ಕಾಣ್ತಿಲ್ವಾ, ನೀವಿಬ್ಬರು ಗಂಡ ಹೆಂಡತಿ ಏಕಾಂತದಲ್ಲಿದ್ದೀರಾ, ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಾ, ಅದನ್ನು ಕೇಳಿಸ್ಕೊಂಡು ನನಗೂ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕದ್ದು ಕೇಳಿಸ್ಕೊತಿದ್ರೆ ನೀವೇನು OTP ಅಂತ ಸಾಯ್ತಿದ್ದೀರಲ್ಲ, ಏನಾಗಿದೆ ನಿಮಗೆ, ವಾಟ್ ಇಸ್ ದಿಸ್ ಅಂತಾನೆ ಸುಂದ್ರ. ಚಿಕ್ಕಪ್ಪ, ಏನೂ ಇಲ್ಲ ಅಂತಾಳೆ ಮೀನಾ. ಹಾಗಿದ್ರೆ ಕೊಡು ಅಂತಾನೆ ಕೇಶವ. ಕೊಡಲ್ಲ ಅಂತಾಳೆ ಮೀನಾ. ನಾನು ಬರ್ತೀನಿ ಚಿಕ್ಕಪ್ಪ ಅಂತಾಳೆ ಮೀನಾ. OTP ಕೊಟ್ಟೋಗು ಅಂತಾನೆ ಸುಂದ್ರ. ಚಿಕ್ಕಪ್ಪ ಅಂತ ಕೂಗ್ತಾಳೆ ಮೀನಾ. ಹೋಗು ಅಂತಾನೆ ಸುಂದ್ರ. OTP ಅಂದರೆ ಏನು ಹೇಳೋ ಅಂತ ಸುಂದ್ರ ಕೇಶವನ್ನ ಕೇಳ್ತಾನೆ. ಸುಂದ್ರ ಮಾವ, ನಿನಗೆ ಮದುವೆ ಆಗಿಲ್ಲ, ಇವೆಲ್ಲ ಅರ್ಥ ಆಗಲ್ಲ, ಬ್ಯಾಚುಲರ್ಸ್ ಥರನೇ ಇರಬೇಕು ಅಂತ ಕೇಶವ ಅಲ್ಲಿಂದ ಹೋಗ್ತಾನೆ. ಈಚೆ ಹಿತ್ಲೆ ಕಡೆ ಬಂದು ಅಮೂಲ್ಯ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆಗ ಗಿರಿಜಾ ಬಂದು, ಏನಮ್ಮ ಭಾರಿ ಖುಷಿಯಾಗಿರೋ ಹಾಗಿದೆ, ಏನು ವಿಷಯ ಅಂತ ಕೇಳ್ಬೋದಾ ಅಂತಾರೆ. ಏನಿಲ್ಲ ಅತ್ತೆ, ಈ ಡ್ರೆಸ್ಸಲ್ಲಿ ಟಪ್ಪಂಗುಚ್ಚಿ ಮಾಡಿದರೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕಿತ್ತು, ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತಾಳೆ ಅಮೂಲ್ಯ. ಕಳ್ಳಿ, ಇನ್ನೂ ಎಷ್ಟು ದಿನ ಅಂತ ಈ ರೀತಿ ನಾಟಕ ಮಾಡ್ತೀಯಾ? ವಲ್ಲಭ ಇವತ್ತು ನೀನು ಈ ಡ್ರೆಸ್ಸಲ್ಲಿ ಲಕ್ಷಣವಾಗಿ ಕಾಣ್ತಿದ್ಯಾ ಅಂದಿದ್ದಕ್ಕೆ ತಾನೇ ತಾವು ಹೀಗೆಲ್ಲ ಕೊಂಡು ಕುಪ್ಪಳಿಸ್ತಿರೋದು ಅಂತಾರೆ ಗಿರಿಜಾ. ಹಂಗಲ್ಲ, ಏನೂ ಇಲ್ಲ ಅತ್ತೆ, ಯಾರೇ ಬಂದು ಈ ಡ್ರೆಸ್ ಚೆನ್ನಾಗಿದೆ ಕಾಣ್ತೀಯಾ ಅಂದರೆ ಖುಷಿಯಾಗುತ್ತಲ್ವಾ, ಹಾಗೆ ನನಗೂ ಖುಷಿಯಾಯಿತು ಅಷ್ಟೇ, ಬೇರೆ ಏನೂ ಇಲ್ಲ ಅಂತಾಳೆ ಅಮೂಲ್ಯ.
ಇನ್ನೂ ಎಷ್ಟು ದಿನ ಅಂತ ನೀನು ವಲ್ಲಭ ಈ ರೀತಿ ಜಗಳ ಆಡ್ಕೊಂಡಿರ್ತೀರ? ಮನಸ್ಸಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೂ ಸುಮ್ಮನೆ ಈ ರೀತಿ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಕಾಲ ಕಳೀತಿದ್ದೀರಲ್ಲ, ಹುಚ್ಚು ಹುಡುಗರು ಕಣು ನೀವು ಅಂತಾರೆ ಗಿರಿಜಾ. ಪ್ರೀತಿನ ಅದೆಲ್ಲ ಏನೂ ಇಲ್ಲ ಅತ್ತೆ, ನೀವೇನೋ ಹೇಳಬೇಡಿ ಅಂತಾಳೆ ಅಮೂಲ್ಯ. ಹಾಗಾದರೆ ನಿನಗೋಸ್ಕರ ಏನು ತೊಂದರೆ ಬಂದರೂ ಎದುರಿಸ್ತಾನಲ್ಲ ನನ್ನ ಮಗ, ಯಾಕೆ ಹಾಗೆ ಮಾಡ್ತಿದ್ದಾನೆ? ಅದಕ್ಕೆ ಪ್ರೀತಿ ಅನ್ನಲ್ವಾ? ನಿನಗೋಸ್ಕರ ಮನೆ ಬಿಟ್ಟು ಹೋಗಿ ಟೆಂಟ್ ಮಾಡಿಕೊಂಡು ಕೂತಿದ್ದ, ಅದನ್ನು ಏನು ಅಂತ ಹೇಳ್ತಾರೆ? ಅಷ್ಟೇ ಯಾಕೆ? ಇವತ್ತು ನೀನು ಕಾಲು ಮುರ್ಕೊಂಡಿದ್ಯಾ ಅಂತ ಮನೆ ಕೆಲಸ ಎಲ್ಲ ಮಾಡಿದ್ನಲ್ಲ, ಇದನ್ನು ಏನಂತಾರೆ? ಇನ್ನೂ ನೀನೇನು ಕಮ್ಮಿನಾ? ನಿಮ್ಮ ವಲ್ಲಭಂಗೋಸ್ಕರ ನಿಮ್ಮ ಮಾವನ ಮುಂದೆ ನಿಂತು ಎಷ್ಟೆಲ್ಲ ವಾದ ಮಾಡಿದ್ಯಾ, ಎಷ್ಟೆಲ್ಲ ಕಣ್ಣೀರು ಹಾಕಿದ್ಯಾ, ಇದನ್ನೆಲ್ಲ ಪ್ರೀತಿ ಅಂದೆ ಇನ್ನೇನಂತಾರೆ ಅಮ್ಮು ಅಂತಾರೆ ಗಿರಿಜಾ. ಅತ್ತೆ ಆ ಥರ ಎಲ್ಲ ಏನೂ ಇಲ್ಲ, ಅದು ನಾವು ಅತ್ತೆ, ನೀವು ಹೀಗೆಲ್ಲ ಕೇಳಬೇಡಿ, ನನಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಂತಾಳೆ ಅಮೂಲ್ಯ. ಅಯ್ಯೋ ನನ್ನ ಮುದ್ದು ಬಂಗಾರ, ನೀನು ವಲ್ಲಭ ಹೀಗೆ ಇದ್ಬಿಟ್ಟು ನನಗಷ್ಟೇ ಸಾಕು ಕಣೆ ಅಮ್ಮು. ಒಬ್ರಿಗೋಸ್ಕರ ಒಬ್ಬರು ನಿಂತ್ಕೋತಾ ಒಬ್ರನ್ನೊಬ್ರು ಬಿಟ್ಕೊಡ್ದೆ ನೀವಿಬ್ಬರು ಹೀಗೆ ಇದ್ಬಿಟ್ರೆ ನನಗೆ ಇನ್ನೇನು ಬೇಡ. ಆಗ ಪ್ರಿಯ ಮುಂದೆ ನೀವು ನಾಟಕ ಮಾಡೋದ್ರಲ್ಲ, ಆ ರೀತಿ ನಾಟಕ ಮಾಡೋ ಅವಶ್ಯಕತೆಯೇ ಇರಲ್ಲ ಕಣೆ ಅಂತಾರೆ ಗಿರಿಜಾ. ಹೌದಾ ಅತ್ತೆ, ನಾವು ಹೀಗೆ ಕಿತ್ತಾಡ್ಕೊಂಡೇ ಇರ್ಬೋದಾ? ನಾಟಕ ಮಾಡೋದೇ ಬೇಡ. ವಾವ್ ಸೂಪರ್ ಅತ್ತೆ ನೀವು ಅಂತಾಳೆ ಅಮೂಲ್ಯ. ನೀವಿಬ್ಬರು ಕಿತ್ತಾಡಿ ಅಂತ ಅಲ್ಲ ಕಣೆ ನಾನು ಹೇಳಿದ್ದು, ನೀವಿಬ್ಬರು ಹೀಗೆ ಕಿತ್ತಾಡಿದ್ರೆ ಪ್ರಿಯ ಮುಂದೆ ನಾಟಕ ಮಾಡ್ಕೊಂಡಿದ್ರಲ್ಲಮ್ಮ, ಹಾಗೆ ನಾಟಕ ಮಾಡ್ಕೊಂಡೇ ಇದ್ಬಿಡಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಮ್ಮು ನಿನ್ನ ಕಾಲಂತ ಬಗ್ಗಿ ಏನೇ ಅತ್ತೆ ಆದವಳು ಕಾಲಿಗೆ ಬೀಳ್ತಿದ್ದೀನಿ ಹಾಗೆ ನೋಡ್ಕೊಂಡು ನಿಂತಿದ್ಯಾ ಅಂತಾರೆ ಗಿರಿಜಾ. ಅತ್ತೆ ನೀವು ಕಾಲಿಗೆ ಬಿದ್ದರೆ ಹೇಗಿರುತ್ತೆ ಅಂತ ನೋಡೋಣ ಅನಿಸ್ತು, ಅದಕ್ಕೆ ಸುಮ್ಮನೆ ಇದ್ದೆ. ಇವಾಗೇನು ನೀವು ಕಾಲಿಗೆ ಬೀಳಲ್ವಾ ಅಂತಾಳೆ ಅಮೂಲ್ಯ. ಅಂತ ಹೊಡಿತಾರೆ ಗಿರಿಜಾ. ಅತ್ತೆ ಇವಾಗೇನು ನಾನು ವಲ್ಲಭ ಅನ್ಯೋನ್ಯವಾಗಿ ಇದ್ದೀವಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಲ್ವಾ? ಓಕೆ, ಇದು ಯೋಚನೆ ಮಾಡಬೇಕಾಗಿರೋ ವಿಷಯನೇ, ಸ್ವಲ್ಪ ಟೈಮ್ ಕೊಡಿ ಹೇಳ್ತೀನಿ ಅಂತಾಳೆ ಅಮೂಲ್ಯ. ತರಲೆ ಮಾಡಿ ಸಾಕು, ನಡಿ ನಿನ್ನ ಗಂಡ ಅರ್ಧ ಕೆಲಸ ಮಾಡಿದ್ದಾನೆ, ಇನ್ನೂ ಅರ್ಧ ಕೆಲಸ ಬಾಕಿ ಇದೆ, ಬಾ ಹೋಗೋಣ ಅಂತಾರೆ ಗಿರಿಜಾ. ಅತ್ತೆ ಏನತ್ತೆ ನೀವು ನನ್ನ ಕೈಲಿ ಕೆಲಸ ಮಾಡಿಸ್ತೀರಾ? ಬೆಳಿಗ್ಗೆ ನಾನು ಜಾರು ಬಿದ್ದಿದ್ನಾ? ನೀವು ನಿಮ್ಮ ಕಣ್ಣಾರೆ ನೋಡಿದ್ರಿ ಅಲ್ವಾ? ನನ್ನ ಕಾಲು ತುಂಬ ನೋವ್ತಿದೆ, ಅಲ್ಲಲ್ಲ ನನ್ನ ಸೊಂಟನೂ ಉಳುಕಿದೆ, ನನ್ನ ಭುಜನೂ ನೋವ್ತಿದೆ ಅಂತಾಳೆ ಅಮೂಲ್ಯ. ಅಯ್ಯೋ ಪಾಪಿ, ಸೂರ್ಯಂಗೆ ಟಾರ್ಚ್ ಆಗ್ತಿದ್ಯಲ್ಲೇ, ನೀನು ಎಷ್ಟು ನಾಟಕ ಮಾಡ್ತೀಯ, ನಡಿ ಕೆಲಸ ಮಾಡು ಅಂತ ಗಿರಿಜಾ ಅಮೂಲ್ಯನ ಹೇಳ್ಕೊಂಡು ಹೋಗ್ತಾರೆ. ಈಚೆ ಗಿರಿಜಾ ಅಮೂಲ್ಯ ಅಡುಗೆ ಮನೇಲಿರ್ತಾಳೆ. ಆಗ ಪ್ರಿಯ ಬಂದು, ಅತ್ತೆ ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾನು ಹೇಳಿದೆ ಅಲ್ವಾ ಅಡುಗೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ, ನೀವು ಸುಮ್ಮನೆ ತೊಂದರೆ ತಗೋತಿದ್ದೀರಾ ಅತ್ತೆ. ನಾನು ಅವರೆಕಾಳು ಸಾರು ಮಾಡಿದ್ದೀನಿ, ಪಲ್ಯ ಏನು ಮಾಡಬೇಕು ಅಂತ ಹೇಳಿದರೆ ಬೇಗ ಮಾಡಿಬಿಡ್ತೀನಿ. ಅಮೂಲ್ಯ ನಿನಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡೋಗು ಅಂತಾಳೆ ಪ್ರಿಯಾ. ಅಯ್ಯಯ್ಯೋ ನನಗೇನು ಈ ಕೆಲಸ ಇಲ್ಲ ಅಕ್ಕ, ಎಲ್ಲ ಕೆಲಸನೂ ವಲ್ಲಭನೇ ಮಾಡಿದ್ನಲ್ಲ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬನ್ನಿ ಅಂತಾಳೆ ಅಮೂಲ್ಯ. ನನಗೆ ಯಾರು ಹೆಲ್ಪು ಬೇಡ, ನಮ್ಮ ಬೀದಿಲಿ ಗಣೇಶನ ಕೂರಿಸಿದಾಗ ವಿಸರ್ಜನೆಗೆ ನಾನು ಒಬ್ಬನೇ ಅಡುಗೆ ಮಾಡ್ತಿದ್ದೆ, ಯಾರು ಹೆಲ್ಪು ತಗೋತಾ ಇರಲಿಲ್ಲ ಗೊತ್ತಾ ಅಂತಾಳೆ ಪ್ರಿಯಾ. ಅಲ್ಲಮ್ಮ ಪ್ರಿಯಾ, ಇರೋ ಕೆಲಸನ ಎಲ್ಲರೂ ಹಂಚ್ಕೊಂಡು ಮಾಡ್ಬೋದಲ್ಲ ಅಂತಾರೆ ಗಿರಿಜಾ. ಸರಿ, ನಾನು ಇವಾಗ ನಿಮ್ಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ ಅಂತಾಳೆ ಪ್ರಿಯಾ. ಏನು ಅಂತಾರೆ ಗಿರಿಜಾ. ನೀವು ಹೊರಗಡೆ ಹೋಗಿ ಸೋಫಾ ಮೇಲೆ ಕೂತ್ಕೋಬೇಕು ಅಷ್ಟೇ, ನಿಮಗೂ ವಯಸ್ಸಾಗಿದೆ, ನೀವು ಈ ಕೆಲಸ ಎಲ್ಲ ಮಾಡಬಾರ್ದು ಅತ್ತೆ ಅಂತಾಳೆ ಪ್ರಿಯಾ. ಬನ್ನಿ ಅತ್ತೆ, ನಾವು ಸೋಫಾ ಮೇಲೆ ಕೂತ್ಕೊಂಡು ಚೆನ್ನಾಗಿ ಹೊರಟೋಡೋಣ ಅಂತಾಳೆ ಅಮೂಲ್ಯ. ಅತ್ತೆ ಯಾಕೆ ಸುಮ್ಮನೆ ನಿಂತಿದ್ದೀರಾ, ಬಾಯಾರಿಕೆ ಆಗ್ತಿದ್ಯಾ, ನಾನು ನಿಮಗೆ ಜ್ಯೂಸ್ ಮಾಡಿಕೊಡ್ಲಾ ಅಂತಾಳೆ ಪ್ರಿಯಾ. ಬೇಡಮ್ಮ ಪ್ರಿಯಾ, ನನಗೇನು ಮಾಡಿಕೊಡೋದು ಬೇಡ, ಅದೇನೋ ಅಡುಗೆ ಮಾಡ್ತೆ ಅಂದೆ ಅಲ್ವಾ, ಅದನ್ನೇ ಮಾಡು, ನಾನು ಹೋಗಿ ಕೂತ್ಕೋತೀನಿ ಅಂತಾರೆ ಗಿರಿಜಾ. ಈಚೆ ನಂದನ್ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಕೇಶವ ಅಂತ ಕರೀತಾರೆ. ಅಪ್ಪ ಅಂತ ಕೇಶವ ಬರ್ತಾನೆ, ಮನೆಯವರೆಲ್ಲ ಬರ್ತಾರೆ. ಸ್ಟಾಕ್ ಎಲ್ಲ ಬಂತಾ ಅಂತಾರೆ ನಂದನ್. ಬಂತು ಅಪ್ಪ ಅಂತಾನೆ ಕೇಶವ. ತೆಂಗಿನಕಾಯಿ ಎಷ್ಟು ಬಂತು ಅಂತಾರೆ ನಂದನ್. 5 ಮೂಟೆ ಬಂದಿದೆ ಅಪ್ಪ, 1 ಮೂಟೆನ ಶೇಖರಣ್ಣನ ಹೋಟ್ಲಿಗೆ ಇಳಿಸಿದ್ದೀನಿ ಅಂತಾನೆ ಕೇಶವ. ಅಕ್ಕಿ ಅಂತಾರೆ ನಂದನ್. 5-6 ಮೂಟೆ ಬಂದಿದೆ ಅಪ್ಪ ಅಂತಾನೆ ಕೇಶವ. 5-6 ಅಂತಾರೆ ನಂದನ್. 6 ಬಂದಿರಬೇಕಪ್ಪ, ಸರಿಯಾಗಿ ನೆನಪಿಲ್ಲ ಅಂತಾನೆ ಕೇಶವ. ಶೇಂಗಾ ಎಷ್ಟು ಬಂತು? ಸಾಸಿವೆ ಹೇಳಿದ್ದೆ ಬಂದಿದೆಯಾ? ರಾಗಿ ಎಷ್ಟು, ಗೋಧಿ ಎಷ್ಟು ಎಲ್ಲ ಹೇಳು, ಬರ್ಕೋಬೇಕು ಅಂತಾರೆ ನಂದನ್. ಶೇಂಗಾ ಸಾಸಿವೆ ಬಂದಿದೆ ಅನ್ಸುತ್ತಪ್ಪ, ರಾಗಿ ಗೋಧಿ ಅಂತ ಕೇಶವ ಹೇಳುವಾಗ ಏನಾಯಿತು, ಸ್ಟಾಕ್ ಬಂದಿದ್ದು ನೀನು ನೋಡಿದ್ಯಾ ಅಥವಾ ನಾನು ಕೇಳ್ತಿದ್ದೀನಿ ಅಂತ ಏನೇನೋ ಹೇಳ್ತಿದ್ಯಾ ಅಂತಾರೆ ನಂದನ್. ಇಲ್ಲಪ್ಪ, ನಾನೇ ಖುದ್ದಾಗಿ ಹೋಗಿ ಲೋಡ್ ಇಳಿಸ್ಕೊಂಡಿದ್ದು, ಎಲ್ಲನೂ ಸರಿಯಾಗಿ ಇಳಿಸ್ಕೊಂಡಿದ್ದೀನಿ, ಆದರೆ ನೀವು ಸಡನ್ನಾಗಿ ಕೇಳ್ತಿದ್ದೀರಲ್ಲ, ಅದಕ್ಕೆ ಗಾಬರಿಲಿ ಹೇಳೋಕ್ಕಾಗ್ತಿಲ್ಲ. ಬೇಕು ಅಂದರೆ ನಾನು ಈಗಲೇ ಅಂಗಡಿಗೆ ಹೋಗಿ ಯಾವ್ದು ಎಷ್ಟೆಷ್ಟು ಬಂದಿದೆ ಅಂತ ಲೆಕ್ಕ ಹಾಕ್ಕೊಂಡು ಬರ್ತೀನಪ್ಪ ಅಂತಾನೆ ಕೇಶವ. ಬೇಡ ಬಿಡು, ನಾನೇ ಹನುಮಂತಣ್ಣಂಗೆ ಫೋನ್ ಮಾಡಿ ವಿಚಾರಿಸ್ಕೊತೀನಿ ಅಂತಾರೆ ನಂದನ್. ಆಗ ಪ್ರಿಯಾ, ಕೇಶವ ಅವರೇ, ಇನ್ಮೇಲೆ
ಒಂದು ಲೆಕ್ಕ ಬುಕ್ ಇಟ್ಕೊಳ್ಳಿ, ನೋಡಿ ಬಂದಾಗ ನೀವು ನೀಟಾಗಿ ಬರ್ಕೊಂಡ್ರೆ ಮಾವ ಕೇಳಿದಾಗ ಕರೆಕ್ಟಾಗಿ ಹೇಳ್ಬೋದಲ್ವಾ ಅಂತಾಳೆ ಪ್ರಿಯಾ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ, ದೊಡ್ಡವರು ಮಾತಾಡಬೇಕಾದ್ರೆ ನೀನು ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳೋದು. ಕೇಶವ ಏನು ಮೊದಲನೇ ಸರ್ತಿನ ಅಂಗಡಿ ಕೆಲಸಕ್ಕೆ ಹೋಗ್ತಿರೋದು, ಪ್ರತಿದಿನ ಅವನಲ್ಲೇ ಕೆಲಸ ಮಾಡೋದು, ಅವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ ಅಂದ್ಕೊಂಡಿದ್ಯಾ? ಒಂದು ನಿಮಿಷ ಸುಮ್ಮನಿರು ನೀನು ಅಂತಾನೆ ಮಾಧವ ಅವಳಿಗೆ ಯಾಕೋ ಬೈತಿದ್ಯಾ? ಅವಳೇನು ತಪ್ಪು ಹೇಳಿದಾಳೆ? ಪ್ರಿಯಾ, ನೀನು ಸರಿಯಾಗಿ ಹೇಳಿದೆ ಅಮ್ಮ, ಆದರೆ ನೀನು ಹೇಳಿದ ವ್ಯಕ್ತಿ ಸರಿ ಇಲ್ಲ ಅಷ್ಟೇ. ಇವನಿಗೆ ಎಲ್ಲಿ ಬರಬೇಕು ಅಷ್ಟೊಂದು ಜವಾಬ್ದಾರಿ. ಮಾಧವ, ನಿನ್ಗೊಂದು ಕೆಲಸ ಹೇಳಿದ್ನಲ್ಲ, ಏನಾಯಿತು ಅಂತಾರೆ ನಂದನ್. ಅದೇ ವೆಂಕಟಾಚಲ ಅವರ ಮಗು ಸ್ಕೂಲ್ ಅಡ್ಮಿಷನ್ ವಿಷಯ ಅಲ್ವಾ ಅಪ್ಪ? ನಾನು ಅವ್ರ ಪ್ರಿನ್ಸಿಪಾಲ್ರ ಹತ್ರ ಮಾತಾಡಿದೆ. ಸ್ಕೂಲ್ ಫೀಸ್ 1 ಲಕ್ಷ, ಡೊನೇಷನ್ 75,000 ಅಂತ ಹೇಳಿದರು. ಆದರೆ ನೀವು ಪರಿಚಯ ಇರೋದ್ರಿಂದ ಡೊನೇಷನ್ ಏನು ಬೇಡ, ಬರೀ ಸ್ಕೂಲ್ ಫೀಸ್ ಕಟ್ಟಿದರೆ ಸಾಕು ಅಂತ ಹೇಳಿದರು. ಅದನ್ನು ಕಂತಲ್ಲಿ ಕಟ್ಬೋದು ಅಂತೆ, ಅಷ್ಟೇ. ಸ್ಕೂಲ್ ವ್ಯಾನ್ ಫೀಸಲ್ಲಿ ಏನೂ ಕಡಿಮೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಇದನ್ನೆಲ್ಲ ವೆಂಕಟಾಚಲ ಅಂಕಲ್ ಹತ್ರ ಹೇಳಿದ ತಕ್ಷಣ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡಿದ್ರಪ್ಪ ಅಂತಾನೆ ಮಾಧವ. ನೋಡಿದ್ದೇನು ಕೇಶವ, ಮಾಧವಂಗೆ ನಾನು ಹೇಳಿದ ಒಂದೇ ಕೆಲಸ, ಅದು ಪೂರ್ತಿ ವಿವರ ಹೇಗೆ ಕೊಟ್ಟ ಅವನು. ಆದರೆ ನೀನು ಒಂದು ಕೆಲಸನೂ ಪೂರ್ತಿ ಮುಗಿಸಲ್ಲ, ವರದಿನೂ ಸರಿಯಾಗಿ ಕೊಡೋದಿಲ್ಲ. ಇದೇ ನಿನಗೆ ಮಾಧವಂಗೆ ಇರೋ ವ್ಯತ್ಯಾಸ. ಕೇಶವ, ಬೈದಾಗ ಬೇಜಾರು ಮಾಡ್ಕೊಳ್ಳೋದಲ್ಲ, ಬುದ್ಧಿ ಹೇಳಿದಾಗ ಯಾಕೆ ಹೇಳಿದರು ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲ ಕಣೋ ಕೇಶವ, ಇತ್ತೀಚೆಗೆ ನಾನು ನೋಡ್ತಿದ್ದೀನಿ, ಯಾಕೋ ಹೇಳಿದ ಕೆಲಸ ಒಂದು ನೀನು ಸರಿಯಾಗಿ ಮಾಡ್ತಿಲ್ಲ, ಏನೋ ಕಾಟಾಚಾರಕ್ಕೆ ಕೆಲಸ ಮಾಡ್ತಿದ್ಯಾ. ಅದಕ್ಕೆ ನಾನು ಏನೋ ಕೇಳಿದರೆ ಬೆಬ್ಬೆ ಅಂತೀಯ ಅಂತಾರೆ ನಂದನ್. ಹಾಗಲ್ಲಪ್ಪ ಅಂತಾನೆ ಕೇಶವ. ವಾದ ಮಾಡೋಕ್ಕೆ ಬರಬೇಡ, ಮಾಧವನ್ ನೋಡಿ ಕಲ್ತ್ಕೊ, ನನಗೆ ಸಿಟ್ಟು ಬರ್ಸ್ಬೇಡ ಅಂತಾರೆ ನಂದನ್. ಈಚೆ ಕೇಶವ, ವಲ್ಲಭ, ಮಾಧವ ಹಿತ್ತಲಲ್ಲಿ ನಿಂತಿರ್ತಾರೆ. ಅಣ್ಣ, ಅಪ್ಪ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಚಿಲ್ಲಾಗಿರು, ಸೀರಿಯಸ್ ಆಗಿ ತಗೋಬೇಡ ಅಂತಾನೆ ವಲ್ಲಭ. ಹೌದು ಕಣೋ, ಅವ್ರು ಬೈಯೋದು ಆ ಸಂದರ್ಭಕ್ಕಷ್ಟೇ, ಮನಸ್ಸಿಂದ ಏನೂ ಹೇಳಿರಲ್ಲ ಅಂತಾನೆ ಮಾಧವ. ಆಗ ಗಿರಿಜಾ ಬಂದು ಕೇಶವ ಅಂತಾರೆ, ಅಮ್ಮ ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತಾನೆ ಕೇಶವ. ನನಗೆ ಗೊತ್ತು ಕಣು ಕೇಶವ, ಇವತ್ತು ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಲ್ವಾ? ನಿಮ್ಮ ಅಪ್ಪಂಗೆ ಸಿಟ್ಟಾಗುತ್ತಾ? ಅವರು ಬೈಯಲಿ, ನಾನು ಅವರಿಗೆ ಬೈಬೇಡಿ ಅಂತ ಹೇಳಲ್ಲ, ಆದರೆ ನಿನ್ನನ್ನು ನಿಮ್ಮ ಅಣ್ಣನ ಜೊತೆನೂ ತಮ್ಮನ ಜೊತೆನೂ ಹೋಲಿಸಿ ಮಾತಾಡ್ತಾರೆ, ಆಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಕಣೋ. ಇವತ್ತು ನಿನಗೆ ಆಗಿದ್ದು ಅದೇ ತಾನೇ. ಅದೇನೆಂದರೆ ಮಾಧವ ನಿಮ್ಮ ಅಪ್ಪನ ಮಾತನ್ನು ಯಾವತ್ತೂ ಮೀರಲ್ಲ ನೋಡು. ಅವ್ರು ಹೇಳಿದ ಎಲ್ಲ ಕೆಲಸನೂ ಚಾಚು ತಪ್ಪದೆ ಮಾಡ್ತಾನೆ. ಅದಕ್ಕೆ ನಿಮ್ಮ ಅಪ್ಪಂಗೆ ಮಾಧವ ಅಂದರೆ ಒಂದು ಹಿಡಿ ಪ್ರೀತಿ ಜಾಸ್ತಿ. ಹಾಗಂತ ನಿಮ್ಮಿಬ್ಬರ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಕಂದ, ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ. ಆದರೆ ಅವರು ನಿಮ್ಮ ಸಿಟ್ಟು ಕೋಪ ಏನು ಅಂತ ನಿನಗೆ ಗೊತ್ತಿದೆಯಲ್ಲ. ಆದರೂ ಅವರಿವತ್ತು ನಿನ್ನ ಬಗ್ಗೆ ಹಾಗೆ ಮಾತಾಡಬಾರ್ದಿತ್ತು ಕಣೋ. ನನಗೂ ಮನಸ್ಸಿಗೆ ಬೇಜಾರಾಯಿತು. ಇಲ್ಲಿ ನೋಡು, ಈ ವಿಷಯ ನಾನು ಹೋಗಿ ನಿಮ್ಮ ಅಪ್ಪಂಗೆ ತಿಳಿ ಹೇಳ್ತೀನಿ, ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ, ನೀನು ಹೊಂದ್ಕೋಬೇಡ ಕಂದ ಅಂತಾರೆ ಗಿರಿಜಾ. ಅಮ್ಮ, ನೀನು ಅಪ್ಪನ ಹತ್ರ ಇದನ್ನೆಲ್ಲ ಮಾತಾಡೋಕೆ ಹೋಗಬೇಡ. ಇಷ್ಟಕ್ಕೂ ಮಾಧವಣ್ಣನ ನೋಡಿ ಕಲ್ತ್ಕೊ ಅಂದಿದ್ದು ನನಗೇನು ಬೇಜಾರಾಗಿಲ್ಲಮ್ಮ, ಖುಷಿನೇ ಆಗಿದೆ. ಯಾಕೆಂದರೆ ಅಣ್ಣನಿಂದ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಅಣ್ಣ ಶ್ರೀರಾಮಚಂದ್ರ, ಅಮ್ಮ ಶ್ರೀರಾಮಚಂದ್ರನ ಜೊತೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೇ ಇದ್ದರೂ ಅವ್ರ ಆದರ್ಶಗಳನ್ನು ಫಾಲೋ ಮಾಡಿದರು. ಯಾರೂ ಶ್ರೀರಾಮಚಂದ್ರ ಆಗೋಕ್ಕಾಗಿಲ್ಲಮ್ಮ. ದಶರಥ ಮಹಾರಾಜ ಶ್ರೀರಾಮಚಂದ್ರನ ಪಟ್ಟಕ್ಕೆ ಏರಿಸಿದಾಗ ಲಕ್ಷ್ಮಣನೇ ಆಗಲಿ, ಭರತನೇ ಆಗಲಿ, ಶತ್ರುಘ್ನೇ ಆಗಲಿ ಬೇಜಾರಾಗಿಲ್ಲ ಅಮ್ಮ. ಹಾಗೆ ಯಾವಾಗಲೂ ಅಣ್ಣಂಗೆ ಕಂಪೇರ್ ಮಾಡಿ ಮಾತಾಡಿದಾಗ ಕಲ್ತ್ಕೊ ಅಂತ ಹೇಳಿದಾಗ ನನಗೆ ಬೇಜಾರಾಗಲ್ಲ ಅಣ್ಣ. ಆದರೆ ನನಗೆ ಬೇಜಾರಾಗಿದೆ ಅಮ್ಮ. ಯಾಕೆ ಗೊತ್ತಾ, ಅಪ್ಪ ಈ ಮುಂಚೆನೂ ನನಗೆ ಬೈತಿದ್ದಾರೆ, ನಾನು ಯಾವತ್ತಾದರೂ ಬೇಜಾರು ಮಾಡ್ಕೊಂಡಿದ್ದೀನ? ಆದರೆ ನನಗೆ ಮದುವೆ ಆಗಿದೆ ಅಮ್ಮ. ಈಗ ಅಣ್ಣಂಗೂ ಮದುವೆ ಆಗಿದೆ, ವಲ್ಲಭಂಗೂ ಮದುವೆ ಆಗಿದೆ. ಅತ್ತಿಗೆ ಮುಂದೆ, ನಾದಿನಿ ಮುಂದೆ ಬೈದಾಗಲೂ ಬೇಜಾರಾಗುತ್ತೆ, ಆದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲಮ್ಮ. ಆದರೆ ನನ್ನ ಹೆಂಡತಿ ಮುಂದೆ ಬೈತಾರಮ್ಮ. ಅಮ್ಮ, ಎಲ್ಲರ ಮುಂದೆ ಮಾವ ಆದವನು ಗಂಡಂಗೆ ಬೈದಾಗ ಹೆಂಡತಿಗೆ ಒಂದೋ ಬೇಜಾರಾಗುತ್ತೆ, ಇನ್ನೊಂದೋ ತನ್ನ ಮನಸ್ಸಲ್ಲಿ ಗಂಡನ ಬಗ್ಗೆ ಗೌರವನೇ ಹೊರಟೋಗುತ್ತೆ. ಆದರೆ ಮೀನಾಗೆ ನನ್ನ ಮೇಲೆ ಗೌರವ ಯಾವತ್ತೂ ಹೋಗಲ್ಲಮ್ಮ. ಆದರೆ ಬೇಜಾರು ಮಾಡ್ಕೋತಾಳಮ್ಮ. ಪ್ರತಿ ಗಂಡಸಿಗೂ ಒಂದು ಕನಸಿರುತ್ತಮ್ಮ, ತನ್ನ ಹೆಂಡತಿ ಮುಂದೆ ಮಕ್ಕಳ ಮುಂದೆ ಹೀರೋ ಆಗಿರಬೇಕು ಅಂತ. ಅದು ಬಿಟ್ಟರೆ ಬೇರೆ ಏನೂ ಇರಲ್ಲಮ್ಮ. ಆದರೆ ಅಷ್ಟು ನನ್ನ ಅಪ್ಪ ನನ್ನ ಝೀರೋ ಅನ್ನೋ ಲೆವೆಲಿಗೆ ಮಾತಾಡ್ತಾರಮ್ಮ. ಈಗ ಹೇಳಮ್ಮ, ನಾನು ರೂಮಿಗೆ ಹೋಗಿ ಮೀನನ್ನು ಹೇಗಮ್ಮ ಎದುರಿಸ್ಲಿ ಅಂತಾನೆ ಕೇಶವ. ಹೌದು ಕಂದ, ನೀನು ಹೇಳೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಣೋ. ಆದರೆ ಏನು ಮಾಡೋದು, ನಿಮ್ಮ ಅಪ್ಪಂಗೆ ಈ ಸೂಕ್ಷ್ಮಗಳು ಅರ್ಥನೇ ಆಗಲ್ಲ. ಆದರೂ ಕೇಶವ, ನೀನು ಬೇಜಾರು ಮಾಡ್ಕೋಬೇಡ ಕಣೋ. ನಿಮ್ಮ ಅಪ್ಪ ನಿನ್ನನ್ನು ಇದೇ ರೀತಿ ಯಾವಾಗಲೂ ಬೈತಾ ಇರ್ತಾರೆ ಅಂತ ಅಂದ್ಕೋಬೇಡ. ಅವ್ರು ನಿನ್ನನ್ನು ಒಂದಲ್ಲ ಒಂದಿನ ಅರ್ಥ ಮಾಡ್ಕೋತಾರೆ. ಈಗ ನೋಡು, ಮುಂಚೆ ಎಲ್ಲ ವಲ್ಲಭನ ನಿಮ್ಮ ಅಪ್ಪ ಬೈತಾಯಿದ್ರು, ಆದರೆ ಈಗ ಅವರು ಮೆಚ್ಕೊಂಡಿದ್ದಾರಲ್ವಾ? ಹಾಗೆ ಕಂದ, ಹಾಗೆ ಅಪ್ಪನೂ ನಿನ್ನನ್ನು ಒಂದಿನ ಹೊಗಳ್ತಾರೆ, ಅಲ್ಲಿವರೆಗೂ ಸ್ವಲ್ಪ ಕಾಯೋ ಅಂತಾರೆ ಗಿರಿಜಾ. ನನಗೆ ಗೊತ್ತಮ್ಮ, ಅಪ್ಪ ನನ್ನ ಎಲ್ಲ ಮುಂದೆ ಬೈದಾಗ ನನಗೆ ಬೇಜಾರಾಗುತ್ತೆ. ಅಪ್ಪ ಎಲ್ಲರ ಮುಂದೆ ನನ್ನನ್ನು ಹೊಗಳಿ ಅಂತ ನಾನು ಏನಾದರೂ ಒಳ್ಳೆ ಕೆಲಸವನ್ನು ಮಾಡೋಣ ಅಂತ ಅನಿಸುತ್ತೆ.
ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಮಾಡೋ ಹರಿಬಿರಿಲಿ ಏನೋ ಎಡವಟ್ಟು ಮಾಡ್ಕೋತೀನಿ, ಬಯಸ್ಕೋತೀನಿ. ನಾನೇನಮ್ಮ ಮಾಡಲಿ, ಸರಿ ನಾನು ಹೀಗೆ ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ನೀನು ಹೋಗಿ ಮಲ್ಕೋ, ಲೇಟ್ ಆಯಿತು. ಅಮ್ಮ ಯಾಕೆ ಹೀಗೆ ನಿಂತಿದ್ಯಾ? ನೀನು ಬಂದಿದ್ದು ನನ್ನ ಸಮಾಧಾನ ಮಾಡೋಕ್ಕೆ ತಾನೆ. ನಾನು ಸಮಾಧಾನ ಆಗಿದ್ದೀನಿ. ಮಾಧವಣ್ಣ ನೀನೇ ಹೇಳು ಅಮ್ಮಂಗೆ. ಹೋಗಮ್ಮ ಅಂತಾನೆ ಕೇಶವ ಇಲ್ಲಿಗೆ ಬರುವಾಗ ಅಪ್ಪ ನಿನ್ನನ್ನು ಮಾಧವಂಗೆ ಹೋಲಿಸಿ ಮಾತಾಡಿದ್ರಲ್ಲ, ಎಲ್ಲಿ ನೀನು ಆ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಯೋ, ಎಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಬಿರುಕು ಬರುತ್ತೋ ಅಂತ ನಾನು ತುಂಬ ಹೆದರ್ಕೊಂಡಿದ್ದೆ ಕಣೋ. ನನಗೆ ಈಗ ಅರ್ಥ ಆಯಿತು ಕಣೋ. ನನ್ನ ಮಕ್ಕಳ ನಡುವೆ ಇರೋದು ಬರೀ ಅಣ್ಣ ತಮ್ಮಂದಿರ ಸಂಬಂಧ ಅಲ್ಲ, ರಾಮ ಲಕ್ಷ್ಮಣರ ನಂಟು ಕಣೋ. ನೀವೆಲ್ಲ ಯಾವಾಗಲೂ ಹೀಗೆ ಇರಬೇಕು, ಅದೇ ನನ್ನ ಆಸೆ ಅಂತಾರೆ ಗಿರಿಜಾ. ಅಮ್ಮ ನಾವು ಯಾವಾಗಲೂ ಹೀಗೆ ಇರ್ತೀವಿ, ನೀನು ತಲೆ ಕೆಡಿಸ್ಕೋಬೇಡ ಅಂತಾನೆ ಮಾಧವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.